ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ. ಆದರೆ ತುಂಬ ಖೇದದಿಂದ ನಾನು ಹೇಳ್ತಿದ್ದೀನಿ, ಇವತ್ತು ಶಿಕ್ಷಣದಿಂದ ಮಾತ್ರ ಸಂಸ್ಕಾರ ಸಿಗ್ತಿದೆ ಅಂದರೂ ಶುದ್ಧವಾಗಿರ್ತಕ್ಕಂಥ ಸುಳ್ಳು ಅಂತ ನಾನು ಭಾಳ ಖೇದದಿಂದ ಹೇಳ್ತೀನಿ. ಯಾಕಂದರೆ ಇವತ್ತು ಏನಾಗಿಬಿಟ್ಟಿದೆ ಅಂದರೆ, ಶಿಕ್ಷಣ ಅಂತಂದರೆ ಹುಡುಗ ಮಾರ್ಕಸ್ ಅಲ್ಲ, ಇವತ್ತು ಶಿಕ್ಷಣ ಏನಾಗಿದೆ ಅಂದರೆ ಅದ್ರ ಮತ್ತೆ ಬದಲಾಗಿದೆ, ಡೆಫಿನೇಷನ್ ಬದಲಾಗಿದೆ. 100 ಮಾರ್ಕ್ಸ್ ತೊಗೊಳ್ಳೋ ಶಾಣೆ, ಅದಕ್ಕಾಗಿ ಅದಾಗ್ಯದ. ಅದರ ಮೂಲ ಶಿಕ್ಷಣಪ್ಪ ಅಂದ್ರೆ ಶಿಕ್ಷಣ ಅದ್ರಲ್ಲಿ ಅರ್ಥದ. ಅದನ್ನು ನಮ್ಮ ಇವತ್ತಿನ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ಅಥವಾ ನಮ್ಮ ಪೋಷಕರಾಗಿರ್ಬೋದು, ಅದನ್ನು ಅದೇ ಕಾಲಕ್ಕೆ ಈ ಇನ್ನೊಂದು ಮಾತು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಶಿಕ್ಷಣ ನಿಜವಾಗಿಯೂ ತನ್ನ ರೂಪದಲ್ಲಿ ಅದರದು. ಅದನ್ನು ನೀವು ನಿಮ್ಮ ಪ್ರಯತ್ನ ಮಾಡ್ತಾಯಿದ್ರೆ ಶಿಕ್ಷಕರು ಅದಕ್ಕೆ ಸ್ಪಂದಿಸಬೇಕಾಗಿದ್ದು ಸುತ್ತಮುತ್ತಲ ವಾತಾವರಣ ಸಹಿತ ಅಷ್ಟ ಮುಖ್ಯದ. ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರನ ಹೇಳಿದ್ರಿ. ಒಬ್ಬ ಶಿಕ್ಷಕನಿಂದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಗರ್ಭಾವಸ್ಥೆಯಲ್ಲೇ ಗರ್ಭ ಸಂಸ್ಕಾರ ಅಂತ ಇರ್ತಿತ್ತು. ಆಕೆ ಗರ್ಭದರ್ಶದಿಂದ ಹಿಡ್ಕೊಂಡು ಮಗುವಿನ ಹುಟ್ಟಿದಾಗ ಒಂದು ಸಂಸ್ಕಾರ ಮಾಡ್ತಾರೆ, ಹೆಸರಿಡುವ ಮುಂದೆ ಸಂಸ್ಕಾರ ಮಾಡ್ತಾರೆ, ಉಪನಯನ, ಮುಂಜ್ವಿ ಅಂತ ಅಯಾಚಾರ ಏನಿದ್ರು ಅದು ಕೂಡ ಸಂಸ್ಕಾರ. ಆಮೇಲೆ ಶಾಲೆಗೆ ಹೋಗ್ಬೇಕಾದ್ರೆ ಅಕ್ಷರ ಸಂಸ್ಕಾರ ಅಂತ ಮಾಡ್ತಿದ್ರು. ಆಮೇಲೆ ಪ್ರತಿ ದಿವಸ ಅವನಿಗೆ ಪೂಜಾ ಮಾಡೋದು. ಇವೆಲ್ಲ ಪ್ರತಿಯೊಂದು ಮಗುವಿಗೆ ಹೌದು ಸಿಕ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿ ಒಳ್ಳೆ ವ್ಯಕ್ತಿ ತಯಾರಾಗ್ತಾನೆ, ಒಳ್ಳೆ ವಿಜ್ಞಾನಿ ತಯಾರಾಗ್ತಾನೆ. ಯಾಕಂದ್ರೆ 62 ಮಾರ್ಕ್ಸ್ ತುಳುವಂಥ ಸಿ ವಿ ರಾಮಣ್ಣ ಅವರು ಒಬ್ಬ ನೋಬೆಲ್ ಬಹುಮಾನ ಪಡಿತಾರೆ. ಇವತ್ತು 100ಕ್ಕೆ 100 ತುಳುವಂಥ ಒಬ್ಬ ವಿದ್ಯಾರ್ಥಿ ಮರುದಿವ್ಸ ಒಂದು ವರ್ಷ 2 ವರ್ಷ ಬಿಟ್ಟಾಗ ಈಗೇನು ಕಲಿತಪ್ಪ ನೀನು ಎಷ್ಟು ಅಂತ ಕೇಳಿದ್ರೆ ಮರೆತು ಹೋಗಿಬಿಟ್ಟಿರ್ತಾನೆ. ಅದನ್ನೇ ನಾನು ಹೇಳಿದ್ದೆ, ಅದ ಹೇಳ್ತೇನೆ ಮಗ. ಶಿಕ್ಷಣಕ್ಕೆ ಶಕ್ತಿ ಅದು ನಾವು ಸರಿಯಾಗಿ ಬೆಳೆಸ್ಕೊಳ್ತಾ ಇಲ್ಲ ಅನ್ನುವಂಥ ಮಾತು. ಈಗ ನಾವು ಹಾಲು ಎಷ್ಟು ದಿವಸ ಇಡ್ಬೋದು? ಒಂದಿನ ಭಾಳ 2 ದಿನ 2 ದಿವಸ ಇಡ್ಬೋದು. ಅದಕ್ಕೆ ಸಂಸ್ಕಾರ ಮಾಡಿ ಕೊಟ್ಟಿರ್ತಕ್ಕಂಥ ತುಪ್ಪ 2 ದಿವಸ ಇಡ್ಬೋದು, ತಿಂಗಳ ಗಂಟಲೆ ಇಡ್ಬೋದು, ತಿಂಗಳ ಗಂಟೆ ಯೂಸ್ ಮಾಡ್ಬೋದು. ಹಾಲಿನಿಂದ ಬಂದಿರತಕ್ಕಂಥದ್ದೇ ತುಪ್ಪ. ಹಾಲು ಕೆಟ್ಟು ಹೋಗ್ತದೆ, ಅದರ ತುಪ್ಪ ಉಳಿತದೆ. ಏನಾಗಿದೆ ಈಗ ಹುಡುಗರಲ್ಲಿ ಹಾಲು ತುಪ್ಪ ಆಗೋತದ, ಅರೆ ಕಾಸ ಇಲ್ಲ, ಏನು ಮಾಡೋದು? ಅದು ಹಾಲು 2-3 ದಿವಸ ಕೆಟ್ಟೋಗ್ಬಿಡ್ತದೆ. ಸೊ ಆ ನಿಟ್ಟಿನಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು ಏನಿದೆ ಭಾಳ 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 ಮಹತ್ವದಾಗಿದೆ. ಸಂಸ್ಕಾರ ಕೇವಲ ಸಂಸ್ಕೃತಿಗೆ ಅಷ್ಟೇ ಇರ್ತದೋ, ನಾಗರಿಕತೆಗೆ ಇರ್ತದೋ ಇಲ್ಲೋ? ಯಾವುದು ಸಂಸ್ಕಾರ ಅನ್ನುವಂಥದ್ದು ಸಂಸ್ಕೃತಿಗೆ ಇರಬೇಕು ಅಂತ ಮಾತನಾಡಿದ್ರಿ, ನಾಗರಿಕತೆಗೆ ಸಂಸ್ಕಾರ ಇರ್ತದೋ ಇಲ್ವೋ? ಸುಸಂಸ್ಕೃತ ವ್ಯಕ್ತಿನ ಸುಸಂಸ್ಕೃತ ನಾಗರಿಕತೆ ಆಗಲಿಕ್ಕೆ ಸಾಧ್ಯ. ನಾಗರಿಕತೆ ಅಂದರೆ ಮಾನವೀಯತೆ, ನಾಗರಿಕತೆ ಇವೆಲ್ಲವೂ ಏನವಲ್ಲ, ಅವು ಎಲ್ಲವೂ ಕೂಡ ಸಂಸ್ಕಾರದಿಂದ ಬರಬೇಕು.